ಕಾಶಿನಲ್ಲಿ 2ನೇ ದಿನ ಬೆಳಗ್ಗೆ ನಾವು 5 ಗಂಟೆಗೆಲ್ಲ ಕಾಲಭೈರವೇಶ್ವರನ ದರ್ಶನ ಮಾಡೋಕ್ಕೆ ಹೋದ್ವಿ. ನಂತರ ಶಿವಾಲ ಘಾಟಲ್ಲಿ ಗಂಗಾ ಸ್ನಾನ ಮಾಡಿ ಬೋಟಲ್ಲಿ ಕುಳಿತು ಎಲ್ಲ ಘಾಟ್ಗಳನ್ನು ನೋಡ್ತಾ ಹೋಗಿದ್ದು. ಅದಾದಮೇಲೆ ವಿಶಾಲಾಕ್ಷಿ ದರ್ಶನ, ಜ್ಯೋತಿರ್ಲಿಂಗದ ರೂಪದಲ್ಲಿರೋ ವಿಶ್ವನಾಥನ ದರ್ಶನ, ಕಡೆಯದಾಗಿ ಅನ್ನಪೂರ್ಣೇಶ್ವರಿ ದರ್ಶನ. ಇಷ್ಟು 2ನೇ ದಿವಸ ಆಗಿದ್ದು. ಬೆಳಗ್ಗೆ 5 ಗಂಟೆಗೆಲ್ಲ ನಾವು ಕಾಲಭೈರವೇಶ್ವರನ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿದ್ವಿ. ತುಂಬ ರಶ್ ಇತ್ತು, ತುಂಬ ದೊಡ್ಡ ಕ್ಯೂ ಇತ್ತು ಅಷ್ಟೊತ್ತಿಗಾಗಲೇ. ಕಾಶಿನಲ್ಲಿ ವಿಶ್ವನಾಥನ ದರ್ಶನಕ್ಕಿಂತ ಮೊದಲು ಕಾಲಭೈರವೇಶ್ವರನ ದರ್ಶನ ಮಾಡಲೇಬೇಕು ಅನ್ನೋದು ಪದ್ಧತಿ. ಯಾಕೆಂದರೆ ಇಡೀ ಕಾಶಿಯನ್ನು ಕಾಯುವವನು ಕಾಲಭೈರವ ಅಂತ ಒಂದು ನಂಬಿಕೆ. ಸಣ್ಣ ಓಣಿ ಗಲ್ಲಿಗಳು, 2 ಕಡೆ ಅಂಗಡಿಗಳು, ನಡ್ಕೊಂಡು ಹೋಗೋದೇ ಒಂದು ಪ್ರಯಾಸ, ವಿಪರೀತ ರಶ್ ಇತ್ತು. ಸೆಕೆ ಒಂದು ಕಡೆ. 5 ಗಂಟೆಯಲ್ಲೇ ಒಳ್ಳೆ 10 ಗಂಟೆ ಇದ್ದಷ್ಟು ಬಿಸಿಲಿತ್ತು. ಆದರೂ ದರ್ಶನ ಚೆನ್ನಾಗಾಯಿತು. ಕಾಲಭೈರವೇಶ್ವರನ ದರ್ಶನದ ನಂತರ ನಾವು ತಿಂಡಿ ಮುಗಿಸಿ ಶಿವಾಲ ಘಾಟಲ್ಲಿ ಗಂಗಾ ಸ್ನಾನ ಮುಗಿಸಿ ಬೋಟಲ್ಲಿ ಕೂತ್ಕೊಂಡು ಎಲ್ಲ ಘಾಟ್ಗಳನ್ನು ನೋಡೋದಕ್ಕೆ ಹೊರಟ್ವಿ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತಾರೆ. ನಾವು ಕೂಡ ಗಂಗೆಯಲ್ಲಿ ಮಿಂದಿದ್ದಾಯಿತು. ನಾವು ದೋಣಿಯಲ್ಲಿ ಪ್ರಯಾಣಿಸುತ್ತಾ ಪ್ರತಿಯೊಂದು ಘಾಟ್ಗಳನ್ನು ನೋಡ್ತಾ ಹೋದ್ವಿ. 84 ಘಾಟ್ ಇರೋದ್ರಿಂದ ನಡ್ಕೊಂಡೋಗಿ ಅಷ್ಟು ಘಾಟ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು ದಿವಸದಲ್ಲಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ತುಂಬ ಡೀಟೇಲಾಗೇನು ನೋಡೋಕ್ಕಾಗಲ್ಲ. ಯಾರೂ ಅಷ್ಟೇ ತುಂಬ ಡೀಟೇಲಾಗಿ ನಡೆದು ಹೋಗಿ ನೋಡೋಕ್ಕಾಗಲ್ಲ. ಪ್ರತಿ ಘಾಟಲ್ಲೂ ಅವನು ದೋಣಿ ಚಾಲಕ ಸ್ಲೋ ಮಾಡ್ತಾ ಇದ್ದ. ಅದ್ರ ಬಗ್ಗೆ ಪ್ರತಿ ಘಾಟ್ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ. ನೋಡ್ತಾ ಹೋದ್ವಿ. ಡಾಕ್ಟರ್ ರಾಜ್ಕುಮಾರ್ ಶೂಟಿಂಗ್ ಆಗಿತ್ತು. ವಿಶ್ವನಾಥನ ತಂದೆ ಅದರ ವಿಶಾಲಾಕ್ಷಿ ತಾಯಿ. ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್ಗಳಲ್ಲಿ ಪ್ರತಿದಿನ 100 ಶವಗಳನ್ನು ಸುಡ್ತಾರೆ. ಇಲ್ಲಿ ಸುಟ್ಟರೆ ಆತ್ಮಕ್ಕೆ ಮುಕ್ತಿ ಸಿಗುತ್ತೆ ಅನ್ನೋದು ನಮ್ಮಲ್ಲಿ ಬಲವಾದ ನಂಬಿಕೆ. ಇಲ್ಲಿ ಪ್ರಾಣ ಬಿಡೋಕೆ ಅಂತಲೇ ಬೇರೆ ಬೇರೆ ಕಡೆಯಿಂದ ಬರ್ತಾರಂತೆ. ಇಲ್ಲಿ ಹಗಲು ರಾತ್ರಿ ಅನ್ನೋದೇ ಶವ ಸಂಸ್ಕಾರ ನಡೀತಾನೆ ಇರುತ್ತೆ. ಇಲ್ಲಿ ಶವ ಸಂಸ್ಕಾರ ಆದರೆ ಪುನರ್ಜನ್ಮ ಇರಲ್ಲ. ಆ ಬೆಂಕಿ ಸಾಕ್ಷಾತ್ ಶಿವನೇ ಹಚ್ಚಿರೋ ಬೆಂಕಿ ಅನ್ನೋ ನಂಬಿಕೆ ಮತ್ತು ಪ್ರತೀತಿ. ಬೋಟಲ್ಲಿ ಎಲ್ಲ ಘಾಟ್ಗಳನ್ನು ನೋಡಿದ ನಂತರ ನಾವು ಮೀರಾ ಘಾಟ್ ಮುಖಾಂತರ ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ. ಸಂಕಟ ಮೋಚನ ಬಡೆ ಹನುಮಾನ್ಜಿ ಮಂದಿರ್ ಹೋಗಿ ಅಲ್ಲಿ ಹನುಮಾನ್ ದರ್ಶನ ಮುಗಿಸ್ಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಮುಂದುವರೆದ್ವಿ. ದರ್ಶನಕ್ಕಾಗಿ ಕ್ಯೂ ನಿಲ್ಲೋದಕ್ಕೆ ಮೊದಲೇ ಒಳಗಡೆ ತುಂಬ ಬಿಗಿ ಭದ್ರತೆ ಇರುತ್ತೆ. 2 ಕಡೆ ಚೆಕಿಂಗ್ ಇರುತ್ತೆ. ಮೊಬೈಲು ಮತ್ತು ನಮ್ಮ ಬಿಲಾಂಗಿಂಗ್ಸ್ ಯಾವುದನ್ನು ಒಳಗಡೆ ತೊಗೊಂಡೋಗೋಗಿಲ್ಲ. ಲಾಕರಲ್ಲಿ ಇಟ್ಬಿಟ್ಟು ಖಾಲಿ ಕೈಯಲ್ಲಿ ಒಳಗೆ ಹೋಗಬೇಕು. ಒಂದು ವಾಟ್ರ್ ಬಾಟ್ಲನ್ನು ಕೂಡ ಅಲೋ ಮಾಡಲ್ಲ.
ದೇವರ ದರ್ಶನಕ್ಕೆ ಹೋಗ್ತಾ ಮಧ್ಯದಲ್ಲಿ ನಾವು ಆದಿಚುಂಚನಗಿರಿ ಮಠದ ಒಂದು ಶಾಖೆನ ಕೂಡ ನೋಡಿದ್ವಿ. ಈ ಜಾಗದಲ್ಲಿ ನಾವು ಲಾಕರ್ನಲ್ಲಿ ಮೊಬೈಲು ಎಲ್ಲವನ್ನು ಇಟ್ಬಿಟ್ಟು ಮುಂದಕ್ಕೆ ಹೋಗಿದ್ದರಿಂದ ಇನ್ನು ಮುಂದೆ ನಾವು ಏನು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇದು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಗ್ರೂಪ್ ಫೋಟೋ ತಗೊಂಡಿದ್ದು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಕಾಶಿ ವಿಶ್ವನಾಥ ಇಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ನೆಲೆಸಿದ್ದಾನೆ. ಆ ಜ್ಯೋತಿಯ ಪ್ರಭೆಯ ಬಿಸಿಯಿಂದ ಆ ಪ್ರದೇಶವೆಲ್ಲ ಬಿಸಿ ಆಯಿತು ಅಂತ, ತಂಪು ಮಾಡೋಕ್ಕೆ ಅಂತಲೇ ಗಂಗಾ ನದಿ ಇಲ್ಲಿ ಹರಿತು ಅಂತ ಪುರಾಣದಲ್ಲಿ ಹೇಳಲಾಗಿದೆ. ನಾವು ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ಕಾರಿಡಾರ್ ಮೂಲಕ ಮತ್ತೆ ಗಂಗಾ ನದಿ ತೀರಕ್ಕೆ ಬಂದು ಬೋಟ್ನಲ್ಲಿ ಹೊರಟು ವಾಪಸ್ ಬಂದ್ವಿ. ಮತ್ತು ಲಂಚ್ ಮುಗಿಸ್ಕೊಂಡು ಸಂಜೆ ಮೇಲೆ ಬನಾರಸ್ ಸೀರೆಗಳು ತುಂಬ ಫೇಮಸ್ಸು ಕಾಶಿನಲ್ಲಿ, ಹಾಗಾಗಿ ಶಾಪಿಂಗ್ ಹೊರಟ್ವಿ. बोलो काशी विश्वनाथ महाराज के, बोलो अन्नपूर्णेश्वरी के, बोलो विशालाक्षी के, बोलो काल भैरव के। ओम नमो पार्वती पते हर हर महादेव।